ಈ ಮನೇಲಿ ಈರುಳ್ಳಿ ಬೆಳ್ಳುಳ್ಳಿ ತರಕಾರಿಗಳೆಲ್ಲ ಖಾಲಿ ಆಗ್ಬಿಟ್ಟಿದ್ದಾವೆ. ಈಗ ಅಡಿಗೆ ಮಾಡಕ್ಕೆ ಏನಿಲ್ಲ, ಬರೀ ಹೋಗಿ ತರಕಾರಿ ತಗೊಂಡು ಬರೋಣ. ಇದು ಒಳ್ಳೆ ಚೆನ್ನಾಗೈತಪ್ಪ. ತರಕಾರಿ ಇನ್ನೇನು ಖಾಲಿ ಆಗ್ತಿದ್ದಂಗೆ ಹೇಳೋದು ಬಿಟ್ಟು ಅಷ್ಟು ಖಾಲಿ ಆದ್ಮೇಲೆ ತರಕಾರಿ ಒಂದು ಇಲ್ಲ ಈಗ ತರೋಣ ಅಂತಂದ್ರೆ ಒಂದು ಸ್ವಲ್ಪ ಖಾಲಿ ಆಗಿ ಬಂದಿದ್ದಾಗಲೇ ಸೂಚನೆ ಕೊಟ್ಬಿಡ್ಬೇಕು. ಟಕ ಟಕ ಅಂತ ತಂದು ಹಾಕ್ಬಿಡ್ತೀವಿ. ಅಯ್ಯೋ, ನಾನು ಹೇಳೋಣ ಅಂತಾನೆ ಇರ್ತೀನಿ ಅತ್ಲಾಗೆ. ನೀವೇನಾದ್ರು ಬೇರೆ ಬೇರೆ ವಿಚಾರಕ್ಕೆ ನಾನು ಕರೆ ಬಂದ್ಬಿಟ್ಟು ತರಕಾರಿ ಖಾಲಿ ಆಗಿರೋದನ್ನ ಮರ್ತಾ ಹೋಗ್ಬಿಟ್ಟು ಆ ವಿಚಾರ ಹೇಳೋಣ ಅಷ್ಟೊತ್ತಿಗೆ ಆ ವಿಚಾರ ಮರ್ತಾ ಹೋಗ್ಬಿಡೋದು ಅತ್ಲಾಗೆ. ಸರಿ ಸರಿ ಅತ್ಲಾಗೆ, ಯಾವಾಗ ಇದಾಯ್ತು ನಿಂದು ನಡಿ ಹೋಗತ್ಲಾಗ ತರಕಾರಿ ತಗೊಂಡು ಬರೋಣ ಅತ್ಲಾಗೆ. ನಡೀರಿ, ಆಯ್ತು. ಹಾಂ ಆ ಕಡಮ್ಮ ಶ್ರೀಮನು ಬಶೀರ್ ಸಾಹೇಬ್ರ ಮನೆಯವ್ರಿಗೆ ಇದೆ ತರಕಾರಿ ಹಾಕೊಂಡಿದ್ರೆ ಇವತ್ತು ನೋಡತ್ಲಾಗೆ ಶನಿವಾರ ಒಂದು ದಿವಸನವರು ಸಂತೆ ವ್ಯಾಪಾರ ಮಾಡೋದು ತಪ್ಸಲ್ಲ ನೋಡೋರು. ಏನಮ್ಮ ನಸೀರ್ಮನು ಚೆನ್ನಾಗಿದ್ದೇನಮ್ಮ? ನಿಮ್ಮ ಯಜಮಾನ್ರು ಚೆನ್ನಾಗಿದ್ದಾರೆ? ಚಿಕನ್ ವ್ಯಾಪಾರ ಚೆನ್ನಾಗಿ, ಚಿಕನ್ ಅಂಗಡಿ ವ್ಯಾಪಾರ ಚೆನ್ನಾಗಿ ನಡೀತೈತಾ? ಪುಟ್ರಂಗಜ್ಜಿ, ನಮ್ದು ಯಜಮಾನರು ಚೆನ್ನಾಗೇ ಇದ್ದಾರೆ. ನಮ್ದು ಯಜಮಾನರದು ಚಿಕನ್ಗೆ ಶಾಪ್ ಇದ್ದಾರೆ, ತುಂಬಾ ಚೆನ್ನಾಗಿ ನಡೀತಾ ಇದ್ದಾರೆ. ನಿಮ್ದು ಅನುಗ್ರಹದಿಂದ ತುಂಬಾ ಚೆನ್ನಾಗಿ ನಡೀತಾ ಇದೆ. ಹೋದ್ಗೆ ವಾರ ನಿಮ್ದು ನೋಡ್ಲೇ ಇಲ್ಲ ನಮ್ದು ಸಂತೆನಿ. ನಮ್ದು ಹತ್ರ ನಿಮ್ದು ಈರುಳ್ಳಿ ಮತ್ತೆ ಟೊಮೆಟೊ ತಗೊಳಕ್ಕೆ ಬರಲೇ ಇಲ್ಲ. ಎಲ್ಲದು ತರಕಾರಿ ಬೇರೆ ಕಡೆ ತಗೊಳ್ರೆ ಹೇಗೆ? ಇಲ್ಲಮ್ಮ, ಹೋದ ವಾರ ನಾನು ಊರಲ್ಲಿ ಇರಲಿಲ್ಲ, ಹಂಗಾಗಿ ಊರಿಗೆ ಹೋಗಿದ್ದೆ. ನನ್ನ ಫ್ರೆಂಡು ಕಾಡಮ್ಮನ ಮೊಮ್ಮಗನ ಬರ್ತಡೇ ಇತ್ತು, ಅದಕ್ಕೆ ಹೋಗಿದ್ದೆ. ಶನಿವಾರ ಭಾನುವಾರ ಊರಾಗಿರಲಿಲ್ಲ ನಾನು, ಹಂಗಾಗಿ ಸಂತೆಗೂ ಬರೋಕ್ಕಾಗಲಿಲ್ಲ. ಏನು ಬೇಕು ಅಂತ ಹೇಳ್ಬಿಟ್ಟು ನಮ್ಮ ರಂಗಜನೆ ಬಂದು ಏನು ಬೇಕೋ ತಗೊಂಡು ಹೋಗೈತೆ ಅತ್ಲಾಗೆ. ಇಲ್ಲಿ ಬಂದು ಸಂತೆಗೆ ಬಂದಿರಲಿಲ್ಲ, ತರಕಾರಿ ಅಂಗಡಿಗೆಲ್ಲ ತಗೊಂಡು ಹೋಗ್ಬಿಟ್ಟೈತೆ ಮನೆಗೆ, ಹಂಗಾಗಿ ನಾವೇನು ಬರಲಿಲ್ಲ. ನಾನು ಹೋಸರಿ ಬಂದಿದ್ದೆ. ಹೋಸರಿ ಬಂದಾಗ ಟೊಮೆಟೊ ಈರುಳ್ಳಿ ತಗೊಂಡೋಗಿದ್ದೆ. ಏನಪ್ಪ ಒಂದು ವಾರಕ್ಕೆ ತರಕಾರಿಗಳು ಕರೆಕ್ಟಾಗಿ ಹೋಗ್ಬಿಡ್ತವೆ. ಅದಕ್ಕೆ ಮತ್ತೆ ಈರುಳ್ಳಿ ಟೊಮೆಟೊ ಹಿಂಗೆ ಬೆಳ್ಳುಳ್ಳಿ ಇವೆಲ್ಲ ಸೊಪ್ಪು ತರಕಾರಿ ಸಂತೆ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ ಪುಟ್ಟಂಗಜ್ಜಿ ಜೊತೆಗೆ. ಈ ಸರಿ ಹೆಂಗೈತೆ ರೇಟ್ ಈರುಳ್ಳಿ? ಪಂಕಜ್ದು ಅಕ್ಕ ಈರುಳ್ಳಿ 100 ರೂಪಾಯಿಗೆ 7 kg, ಟೊಮೆಟೊ ಹಣ್ಣು 100 ರೂಪಾಯಿಗೆ 5 kg. ಬೈ ರೇಟ್ ಮಾಡ್ಬಿಟ್ಟಮ್ಮ ಟೊಮೆಟೊ ರೇಟ್ನ. 100 ರೂಪಾಯಿ 7 kg ಈರುಳ್ಳಿ ರೇಟು ತರವಾಗಿಲ್ಲ, ಆದರೂ ಸಣ್ಣ ಸಣ್ಣವು ಕೊಡ್ಬೋದು ರೇಟು. ಆದರೆ ಟೊಮೆಟೊ ಹಣ್ಣು 100 ರೂಪಾಯಿ 5 kg ಅಂದರೆ ಭಾಳ ಲಾಸ್ಕಣಮ್ಮ. ಇಲ್ಲಾಕು ನಮ್ದು ಅಷ್ಟೇ 100 ರೂಪಾಯಿ kg, ಬೇರೆ ಕಡೆ ಎಲ್ಲ 100 ರೂಪಾಯಿ 3 kg ಅಂತ ಮಾಡ್ದಾಗಿದ್ದಾರೆ. ಬೇಕಾದ್ರೆ ಒಂದು ರೌಂಡ್ಗೆ ಹೋಗಿ ಸುತ್ತಾಡ್ಕೊಂಡು ಬನ್ನಿ, ನಿಮಗೆ ಗೊತ್ತಾಗುತ್ತೆ. ಹಂಗಾಗಿನೇ ನಮ್ದು ಒಳ್ಳೆ ಟೊಮೆಟೊ ಹಣ್ಣು ಕೊಡ್ತಿದ್ದೀವಿ, ಚೆನ್ನಾಗಿ ಸೇಲ್ಗೆ ಆಗ್ತಾ ಇದೆ. ಇನ್ನೊಂದು ಒಂದು 1/4 ಗಂಟೆ 10 ನಿಮಿಷ ಬಿಟ್ಟರೆ ಇದು ನಿಮಗೆ ಸಿಗೋದಿಲ್ಲ. ನಸೀಂಬನವ್ರೆ, ನೀವೆಲ್ಲರಿಗೂ ಬಂದವರಿಗೆಲ್ಲ ಹಿಂಗೆ ರೈಲಚ್ಚಿ ಇಲ್ಲ ಕೊಳ್ಳೆ ಮಾಡ್ತೀರಾ ಸುಮ್ಮನೆ. ಅದಕ್ಕೇನಂತೆ ಪಂಕಜಕ್ಕ ಬೇಕಾದ್ರೆ ಒಂದು ರೌಂಡ್ ಅಡ್ಡಾಡ್ಕೊಂಬ, ನಾವು ಈರುಳ್ಳಿ ತಗೊಳ್ತಿರ್ತೀವಿ. ಬಿಡ್ರಿ ಶಿವ ಮಾತ್ಲಾಗೆ, ನನಗೂ ಸಾಕಾಗೋಗ್ಬಿಡೋದು ಅತ್ಲಾಗೆ. ಇದ್ರು ಇರ್ಬೋದೇನೋ, ಆದ್ರೂ ಪರವಾಗಿಲ್ಲ. ನಮ್ಮ ನಸೀಂಬನು ಚೆನ್ನಾಗಿರ್ಲಿ, ಇಲ್ಲ ವ್ಯಾಪಾರ ಮಾಡ್ತೀನಿ ನಾನು ಅತ್ಲಾಗೆ. ಆಯ್ತು, 100 ರೂಪಾಯಿ ಈರುಳ್ಳಿ 100 ರೂಪಾಯಿ ಟೊಮೆಟೊ ಹಣ್ಣು ಹಾಕ್ಕೊಡು. ನೀನು ಆದ್ಬಿಟ್ಟು ಹಾಕ್ಕೊಡ್ಬೇಕು, ನನಗಂತೂ ಬರೋಕ್ಕಾಗಲ್ಲ. ಒಳ್ಳೆ ಹಾಕ್ಕೊಡು ಅತ್ಲಾಗೆ. ಏನೇ ಪಂಕಜ, ಈಗಲೇ ಒಂದು 50-60 ವರ್ಷ ಆಗಿರೋರು ಮುದುಕ ಮಾಡ್ದಂಗೆ ಅರ್ಗಳಲ್ಲೇ ನೀನು. ನಾನು ನೋಡಿರಿ ಹೆಂಗಿದ್ದೀನಿ, ಗುಂಡ್ಕಲ್ಲಿದ್ದಂಗೆ ಟಕ ಅಂತ ಬಗ್ತೀನಿ, ಟಕ ಅಂತ ಎದ್ದಾಳ್ತೀನಿ, ಬುಡು ನಡೀತೀನಿ. ನನ್ನಂತಳೆ ಬಗ್ಗೆ ಅತ್ಲಾಗೆ ಸಂತೆ ವ್ಯಾಪಾರ ಮಾಡ್ಬೇಕಾರೆ ಇವಳಿಗೆ ಹಿಂಗಾಗುತ್ತಂತೆ. ಓಹೋ ತರವಲ್ದಾಳೆ ಇವಳು. ಸುಮ್ಮನೆ ಪುಟ್ಟಂಗಜ್ಜಿ, ಮನೇಲಿ ಕೆಲಸ ಮಾಡಿ ಸಾಕಾಗೋಗ್ಬಿಡೈತೆ. ತೋಟಕ್ಕೂ ಹೋಗ್ಬೇಕು, ನಮ್ಮ ಯಜಮಾನ್ರ ಜೊತೆಗೆ ಮನೇಲಿ ಕೆಲಸ ಮಾಡ್ಬೇಕು ಅತ್ಲಾಗೆ. ಬಗ್ಗೆ ಸೊಂಟೆ ಆಟಕ್ಕೂ ಬರ್ದಂಗೆ ಆಗ್ಬಿಟ್ಟೈತೆ. ಇತ್ತೀಚೆಗೆ ಬೇರೆ ಎಲೆಕ್ಷನ್ ಅಂತ ಹೇಳ್ತಾವ್ರೆ, ಅತ್ಲಾಗ ಓಡಾಡ್ತಿರ್ತಾರೆ ಅತ್ಲಾಗೆ. ನನಗೊಂದು ಸಾಕಾಗೋಗ್ಬಿಟ್ಟೈತೆ ಅತ್ಲಾಗೆ. ಹೋಗ್ರಿ ಅವರಿಗೆಲ್ಲ ಈ ಸರಿ ಪಂಚಾಯತಿಗೆ ನನಗೆ ಆಶೀರ್ವಾದ ಮಾಡೋಕಪ್ಪ, ಮರಿಬೇಡ್ರಿ ಅಂತ ಹೇಳಿ ಅತ್ಲಾಗ ಓಡಾಡ್ತಾನೆ ಇದೀವಿ ನಾವಂತೂ. ಇನ್ನು ಎಲೆಕ್ಷನ್ ಇರೋದು ನವೆಂಬರ್ಗೆ, ಆಲೇ ಒಂದು ಮುಕ್ಕಾದಾಗ ಕವರ್ ಮಾಡ್ಬಿಟ್ಟೈತೆ. ನಮ್ಮ ಯಜಮಾನ್ರು ಅವ್ರ ಜೊತೆಗೆ ಓಡಾಡೋದೇ ಕೆಲಸ ನಮ್ಮದು. ಇರ್ಲಿ ಬಿಡಿ, ನಿಮ್ಮದು ಪಂಚಾಯತಿದು ಪರ್ಮಿಷನ್ ಇದಾರಲ್ಲ, ತುಂಬ ಚೆನ್ನಾಗಿ ಜನಗಳಿಗೆ ಆಶೀರ್ವಾದ ಪಡ್ಕೊಂಡಿದ್ದಾರೆ. ಎಲ್ಲೇ ಹೋದ್ರು ಪಂಚಾಯತಿದು ಪರ್ಮಿಷನ್ ಆದರೆ ತುಂಬ ಹೆಸರು ಬರುತ್ತೆ ಗ್ರಾಮ ಪಂಚಾಯತಿನಲ್ಲಿ. ಹಂಗಾಗಿ ನಮ್ಮದು ವಾರ್ಡಿಂದ ಅವ್ರದ್ದು ಗೆದ್ದೇ ಗೆಲ್ತಾರೆ. ಕಣೆ ಅಮ್ಮಯ್ಯ, ಕರೆಕ್ಟ್. ಪಂಚಾಯತಿ ಪರ್ಮಿಷನ್ ಆಗಿದ್ರೆ ಊರೆಲ್ಲ ಅಭಿವೃದ್ಧಿ ಮಾಡ್ತಾನೆ, ಒಳ್ಳೆ ರೋಡು ಮತ್ತು ಚರಂಡಿ ಎಲ್ಲ ಚೆನ್ನಾಗಿ ಮಾಡ್ತಾನೆ ಅತ್ಲಾಗೆ. ಆಮೇಲೆ ಹೊಲ ಗದ್ದೆಗಳು ಬುಡದಲ್ಲಿ ಒಳ್ಳೆ ಚರಂಡಿಗಳನ್ನೆಲ್ಲ ಮಾಡಿಸಿ ನೀರು ಸರಾಗವಾಗಿ ಬರ್ದವಂಗೆ ಅನುಕೂಲ ಮಾಡಿಕೊಡ್ತಾನೆ ಅಂತ. ಅವಾಗ ಪಂಚಾಯತಿ ಪರ್ಮಿಷನ್ ಬಗ್ಗಿದ್ರೆ ಊರಿಗೆ ಒಳ್ಳೇದಾಗ್ತದೆ. ಪಂಕಜಮ್ಮ ನನಗೆ 100 ರೂಪಾಯಿ ಈರುಳ್ಳಿ 100 ರೂಪಾಯಿ ಟೊಮೆಟೊ ಹಾಕ್ಕೊಡಮ್ಮ. ಹುಳಿ ಟೊಮೆಟೊ ಭಾಳ ಚೆನ್ನಾಗಿದ್ದಾವೆ, ನೋಡಿದ್ರೆ ಗೊತ್ತಾಗ್ತದೆ, ಭಾಳ ಚೆನ್ನಾಗಿದ್ದಾವೆ, ಹಾಕ್ಕೊಡತ್ಲಾಗೆ. ಹಂಗೆ ಹೀರೆಕಾಯಿ ಮತ್ತು ಬೀನ್ಸ್ ಇಟ್ಕೊಂಡಿದ್ದೀವಿ, ಹೆಂಗದ ರೇಟು? ಹೀರೆಕಾಯಿ kg 40, ಬೀನ್ಸು kg 50. ಎಷ್ಟು ಕೊಡ್ಲಕ್ಕ ಪುಟ್ರಂಗ ಅಜ್ಜಿ? ಎಷ್ಟು ಕೊಡ್ಲಿ ನಿಮ್ಮದು? ನೋಡಿ ಇದೊಂದರ್ಧ ಹಾಕ್ಬಿಡತ್ಲಾಗೆ. ಸರಿ ಆಯಿತು ಬಿಡಿ, ನನಗೂ ಹಾಕೊಳಮ್ಮ ಅದರ್ಧ ಅತ್ಲಾಗೆ. ಪುಟ್ರಂಗಜ್ಜಿ ಏನು ತಗೊಳುತ್ತೆ, ನಾನು ಅದನ್ನ ತಗೊಂಡ್ಬಿಡ್ತೇನೆ ಅತ್ಲಾಗೆ. ನಸೀಂಬನವರೇ, ಯಾಕೆ ಈ ಸರಿ ಕಡಿಮೆ ತರಕಾರಿ ಹಾಕೊಂಡಿದ್ದೀರಾ? ವರ್ಷದಿಗೆ ಒಳ್ಳೆ ಜೋರಾಗಿ ಎಲ್ಲ ತರಕಾರಿ ಹಾಕೊಂಡಿದ್ರಿ, ಈ ಸರಿ ಕಡಿಮೆ ಹಾಕೊಂಡಿದ್ದೀರಲ್ಲ ಯಾಕೆ? ಅಯ್ಯೋ, ಇರೋದು
ದಂಧ ಮಾಡ್ಕೊಳ್ಳೋಕ್ಕಿಂತ ಸುಮ್ಮನೆ ಒಂದು 4 ಥರ ತರಕಾರಿ ಹಾಕೊಂಡು ವ್ಯಾಪಾರ ಮಾಡ್ಕೊಳ್ಳೋದು ಆರೋಗ್ಯಕ್ಕೂ ಒಳ್ಳೇದು, ಬಿಸ್ನೆಸ್ಸಿಗೂ ಒಳ್ಳೇದು ಅಂತ ಹೇಳ್ಬಿಟ್ಟು ನಾನು ಹಿಂಗೆ 4 ರಿಂದ 5 ತರಕಾರಿದು ಹಾಕೊಂಡಿದ್ದೀನಿ ಶಿವಮ್ಮ ಅವರೇ. ನೀನು ಹೇಳೋದು ಸರಿ ಕಣ ಮೊದಲಿಗೆ. ಈ ಥರ ಅಂಗಡಿಗಳಿಗೆ ದೊಡ್ಡ ದೊಡ್ಡ ಅಂಗಡಿ ಹಾಕೊಂಡಾಗ ಒಂದಿಬ್ಬರು ಇರಬೇಕು, ಅವಾಗ ವ್ಯಾಪಾರ ಮಾಡೋಕೆ ಸರಿ ಆಗ್ತದೆ. ಅತ್ಲಾಗ ವ್ಯಾಪಾರ ಮಾಡ್ತಾರೆ, ಇತ್ಲಾಗ ವ್ಯಾಪಾರ ಮಾಡ್ತಾರೆ, ಇಲ್ಲಾಂದ್ರೆ ಕಷ್ಟ ಆಗ್ಬಿಡ್ತದೆ. ಹೌದೌದು, ಕೆಲವೊಂದ್ಸರಿ ಅವರು ಬರ್ತಾ ಇದ್ರು. ಈಗ ಭಾನುವಾರ ಅವರಿಗೆ ವ್ಯಾಪಾರ ಜೋರು ಇರೋದ್ರಿಂದ ಅವ್ರು ಬರಲ್ಲ. ಏನಿದ್ರು ಬುಧವಾರಗೆ ಮತ್ತೆ ಮಂಗಳವಾರಗೆ ಬಂದು ಸಂತೆ ತರಕಾರಿ ವ್ಯಾಪಾರ ಮಾಡೋದಕ್ಕೆ ಬರ್ತಾರೆ. ಅದು ನಮ್ಮ ಯಜಮಾನ್ರು ಒತ್ತಾಯ ಮಾಡಿದ್ರೆ ಮಾತ್ರ ಬರೋದು, ಇಲ್ಲ ಅಂತಂದ್ರೆ ಶಾಪ್ಗೆ ಹೋಗಿ ಅಲ್ಲಿಗೆ ನನಗೆ ವ್ಯಾಪಾರಗೆ ಇದೆ ನಾನು ಬರಲ್ಲ ಅಂತ ಹೇಳ್ಬಿಟ್ಟು ಗಲಾಟೆ ಮಾಡ್ತಾರೆ. ಸುಮ್ಮನಿರು, ಅತ್ಲಾಗ ಚಿಕನ್ ಶಾಪ್ನಾಗೆ ಭಾಳ ಚೆನ್ನಾಗಿ ವ್ಯಾಪಾರ ಆಗ್ತದೆ ಇವಾಗ. ನೀನು ಇಲ್ಲಿ ಕರ್ಕೊಂಬಂದು ತರಕಾರಿಗಳ ಕರ್ಕೊಂಬರ್ಬೇಡ, ಊರ ಮನೆಗೆ ಅವರಿದ್ರೆ ಚಿಕನ್ ವ್ಯಾಪಾರ ಚೆನ್ನಾಗಿ ಆಗ್ತದೆ. ಹೆಂಗಿದ್ರು ಊರ ಮನೆಗೆ ಇನ್ನೊಬ್ರು ಯಾರು ಚಿಕನ್ ಶಾಪ್ ಇಟ್ಕೊಂಡಿಲ್ಲ, ಹಂಗಾಗಿ ಅವ್ರಿಗೆ ವ್ಯಾಪಾರ ಚೆನ್ನಾಗಾಗ್ತದೆ. ಅವ್ನು ಕರ್ಕೊಂಬರ್ಬೇಡ, ಊರಾಗೆ ಚಿಕನ್ ಕಟ್ ಮಾಡ್ಕೊಂಡು ಮಾರ್ಕೊಂಡು ಇರಲಿ ಸುಮ್ಮನೆ ಅತ್ಲಾಗೆ. ಸಂತೆ ನಿನಗೆ ಸಾಕು ಮಾಡು. ತಗೊಳ್ಳಿ, ನಿಮ್ದು ತರಕಾರಿ ನಮ್ದು ಬ್ಯಾಗ್ಗೆ ಕೊಡ್ತಾರೆ. ಎಷ್ಟಾಯ್ತೆ ಅಮ್ಮಯ್ಯ ರೇಟ್? ನಾವು ಒಂಚೂರು ನೋಡಾಕು. ನಿಮ್ಮದು ಅಜಿ 100 200 ಅದೊಂದು 20, ಅದೊಂದು 30, ಅಜಿ 250 ಆಯಿತು. ಹೋಗಲಿ, ಒಂದು 240 ಕೊಡಿ. ಇನ್ನೇನೊಂದು 10 ರೂಪಾಯಿ ಬಿಡ್ತೀವಿ ಬಿಡ, ಮೊದಲಾಗೆ ಅದನ್ನ ಸೇರಿಸಿ ಕೊಟ್ಬಿಡ್ತೀವಿ. ನಿಮ್ಮದು ಇಷ್ಟ ಅಜಿ, ನಿಮ್ಮದು ಇಷ್ಟ. ಬಾರಿ ರೇಟ್ ಬಿಡ ಮಾಡ್ತೀವಿ ಬಿಡ ಮೊದಲಿಗೆ. ನೀನು ಟೊಮೆಟೊ 100 ರೂಪಾಯಿ ಅತ್ಲಾಗೆ ಹಾಕೇ ಬಿಟ್ಟು ಅತ್ಲಾಗೆ ನಾನು ಏನೋ ಹೋಗ್ಲಿ ಮಾತಿ ಅಂತಂದರೆ ನೀನು 100 ರೂಪಾಯಿ ಹಾಕೇ ಬಿಟ್ಟಿದ್ದೆ ಅತ್ಲಾಗೆ. ಹೋಗು, ತಗೊತ್ಲಾಗೆ 250. ಪುಟ್ಟಂಗಜ್ಜಿ ನನ್ನ ಹತ್ರ 500 ರೂಪಾಯಿ ಐತೆ, ಅದನ್ನ ಕೊಟ್ಟಿರ್ತಂತ ಬಿಡತ್ಲಾಗೆ. ಚೇಂಜ್ ಪರದಾಡ ಆಗೋದು ಬೇಡ, ಆಗಲಿ ಅತ್ಲಾಗೆ. 250 500 ರೂಪಾಯಿ ಆಯ್ತದ, ಆಮೇಲೆ ಬೇಕಾದ್ರೆ ಕೊಡಿರಂತೆ. ನಾನು 500 ರೂಪಾಯಿ ಕೊಟ್ಟಿರ್ತೀನಿ. ಬೇಡ ಸುಮ್ಮನೆ ಇರತ್ತೆ, ನಮ್ಮ 200 ಚೇಂಜ್ ಕೊಟ್ಬಿಡ್ತೀನಿ ಅತ್ಲಾಗೆ. ಬೇಡ ಸುಮ್ಮನೆ ರಜೆ, ಚೇಂಜ್ ಜೊತೆಗೆ ಇನ್ನೇನು ಕೊಟ್ಬಿಡ್ತೀನಿ, ಆಮೇಲೆ ಬೇಕಾದ್ರೆ ಕೊಡಿವಂತೆ ನೀನು. ಈಗ ಸಂತೆ ತರಕಾರಿ ಬೇಕಾದ್ರೆ ಬೇರೆ ಎಕ್ಸ್ಟ್ರಾ ಏನಾದಾಗ ನನಗೆ ಇಷ್ಟ ಸಾಕು. ಮನೆ ಹತ್ರ ಹೋದ ಬೇಕಾದ್ರೆ ಕೊಟ್ಟು ತಗೊಳ್ಳಿವಂತೆ, ನಾನೇ ಕೊಡ್ತೀನಿ. ಸರಿ ಆಯ್ತು ಬಿಡಮ್ಮ. ಥ್ಯಾಂಕ್ಸ್ ಕಣಮ್ಮ ಪಂಕಜಮ್ಮ, ನಮ್ಮ ತರಕಾರಿ ದುಡ್ಡು ನೀವು ಕೊಟ್ಟಿರ್ತೀವಿ, ಥ್ಯಾಂಕ್ಸ್. ಆಮೇಲೆ ಬೇಕಾದ್ರೆ ಕೊಡ್ತೀವಿ. ಸರಿ, ಏನು ಎಕ್ಸ್ಟ್ರಾ ನಾವೇನಾದ್ರು ಬೇಕು ನೋಡೋಣ ತಗೊಳತ್ಲಾಗೆ, ಆಮೇಲೆ ಏನಾರು ಬೇಕು ಅಂದ್ರೆ ತಗೊಳ್ತೀವಿ. ಆಯ್ತು ಕೊಡ್ರಿ. ತಗೊಳಮ್ಮ ನಸೀಮನು, ತಗೋ 500 ರೂಪಾಯಿ ಐತಿ. ಒಳ್ಳೇದು ಆಗಲಿ, ನಿಮ್ಮದು ದಿನ ಚೆನ್ನಾಗಿರಲಿ. ಸರಿ ಬರ್ತೀವಮ್ಮ. ನಮ್ಮ ಸಂತೆ ಸಾಕೋತ್ಲಾಗೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಇದ್ರೆ ಹಂಗೆ ಆಗೋಗುತ್ತೆ. ತರಕಾರಿ ನಮ್ಮ ರಂಗಾಜ ತಂದಿರೋ ಇದ್ದಾವೆ, ಅವನ್ನ ಹೆಂಗೆ ಮಾಡ್ತೀವಿ. ಖರ್ಚಾದ್ಮೇಲೆ ಬೇಕಾದ್ರೆ ಬರ್ತೀವಿ. ಸರಿಯಾಗಿದೆ. ಸರಿ ಬರ್ತೀವಮ್ಮ. ಕೊಡ್ರಿ ಅದೇ ಬ್ಯಾಗ್ ನಾನು ಇಟ್ಕೊಳ್ತೀನಿ. ಎಷ್ಟು ಚೆಂದಾಗಿ ತರಕಾರಿಗೆ ವ್ಯಾಪಾರ ಮಾಡ್ಕೊಂಡು ಹೋದ್ರು. ಒಳ್ಳೆ ಅತ್ತೆ ಸೊಸೆ. ಸಕ್ಕರೆ ದೋಣ ಇಲ್ಲೇ ಒಂಚೂರು ಅಂಗಡಿ ಕಡೆ ನೋಡ್ತಾ ಇರು. ಒಂಚೂರು ಅಂಗಡಿಗೆ ಹೋಗಿ ಬಂದ್ಬಿಡ್ತೀನಿ ನಂದು. ಏನಪ್ಪ ಕಣ ಆಟ ಆಡ್ಕೊಂಡು ಕೂತ್ಕೊಂಡ್ಬಿಟ್ಟೆ ಇವತ್ತು. ಇನ್ನೇನು ಮಾಡಲಿ ಅಜ್ಜ, ಸ್ಕೂಲ್ ರಜಾ ಅಲ್ವಾ, ನನಗೆ ಆಟ ಆಡೋದೇ ಕೆಲಸ. ಆಟ ಆಡಲಿಲ್ಲ ಅಂತಂದ್ರೆ ಏನೋ ಕಳ್ಕೊಂಡಂಗಾಗುತ್ತೆ. ಸರಿಯಾದ ಟೈಮಿಗೆ ಆಟ, ಸರಿಯಾದ ಟೈಮಿಗೆ ಪಾಠ, ಸರಿಯಾದ ಟೈಮಿಗೆ ಊಟ. ನಾನು ಇವತ್ತು ಊಟ ಮಾಡ್ಕೊಂಡು ನಿನ್ನ ಜೊತೆಗೆ ತೋಟಕ್ಕೆ ಬರ್ತೀನಿ ಅಜ್ಜ, ನಾನು ಕರ್ಕೊಂಡು ಹೋಗ್ತೀರಾ? ಬೇಡಪ್ಪ, ದಾರಿ ಉದ್ದಕ್ಕೂ ಭಾರಿ ಬಿಸಿಲೈತೆ, ಹಂಗಾಗಿ ಇವತ್ತು ಬೇಡ. ಸಂಜೆಗೆ ಹೋಗ್ತೀನಲ್ಲ, ಸಂಜೆಗೆ ಹೋಗ್ಬೇಕಾದ್ರೆ ನಿನ್ನ ಕರ್ಕೊಂಡು ಹೋಗ್ತೀನಿ. ಈಗಿನ ಶಿವ ಅಂತ ಬಂದಿದ್ದೀನಿ ತೋಟದಿಂದ, ಈಗ ಬೇಡ ಸುಮ್ಮನೆ ಅತ್ಲಾಗೆ. ಬೆಳಗ್ಗೆ 6 ಗಂಟೆಗೆ ಕರ್ಕೊಂಡು ಹೋಗ್ಬೇಕಾಯ್ತು. ನೀನು ಅಷ್ಟೊತ್ತಿಗೆ ಎದ್ದಿರಲ್ವಲ್ಲ, ಅದಕ್ಕೆ 6 ಗಂಟೆಗೆ ಹೋಗಿ ನೋಡಿ 10 ಗಂಟೆಗೆ ಬಂದ್ಬಿಟ್ಟಿದ್ದೀನಿ. ಇವಾಗ ಎಲ್ಲೋದ್ರಪ್ಪ ನಿಮ್ಮ ಅಜ್ಜಿಯವರು? ಅಜ್ಜಿನೂ ಅಮ್ಮನೂ ಬೇಗ ಸಂತೆ ಮಾಡ್ಕೊಂಬರ್ತೀವಿ ಅಂತ ಹೇಳ್ಬಿಟ್ಟು ಸಂತೆಗೆ ಹೋಗಿದ್ದಾರೆ ಬೆಳಗ್ಗೆಲೆ. ಆಲೆ ಹೋಗಿ ತುಂಬ ಹೊತ್ತಾಯ್ತು. 8:30ಗೆ ಹೋದಾರು, ಈಗ ಬರ್ತಾರೆ ಇವಾಗ. ಬರ್ಲಿ. ರೊಂಡಿಸ್ಕೊಟ್ಲ 3 ಮಿಂಚನ ಅಕ್ಕಿನ 5 ಗೆರೆ ಲಾರ ಪಟ್ಕ ಲೇಡೆ ಪೆನ್ನ ಟೂಟ. ಏನಮ್ಮ ಸಂತೆ ಮಾಡ್ಕೊಂಬಂದ್ರೆ ಅದು ಎಷ್ಟು ಬೇಕಾ ನೀವು? ಬೆಳಗ್ಗೆ ತೋಟಕ್ಕೆ ಹೋಗಿರ್ತೀನಿ, ಏನು ಅಡುಗೆ ಬಳಿಗೆ ಮಾಡಿದ್ರೆ ಈಗ ಸುರಚ್ಕೋಬೇಕು. ತೋಟಕ್ಕೆ ಹೋಗೋರೆ ನಾವೇನು ಬೇಡ ಅನ್ನೋಕಾತ, ಹೋಗಿ ಬರ್ರಿ. ಅದಕ್ಕೇನಂತೆ, ಮನೇಲಿ ಒಂದಿಡಿ ತರಕಾರಿ ಇಲ್ಲ. ಈಗಿನ ಶಿವ ಅಂತ ಸಂತೆ ಮಾಡ್ಕೊಂಡು ಬಂದಿದ್ದೀವಿ. ಈ ಫ್ರೆಶ್ ತರಕಾರಿ ಐತೆ, ಪಲಾವು ತರಕಾರಿ ಸಾಂಬಾರು ಏನೋ ಒಂದು ಮಾಡ್ತೀವಿ. ಊಟ ಮಾಡಿರುತ್ತೆ, ಕುತ್ಕೊಳ್ರಿ. ಮಜ್ಜಿಗೆ ಅದಾವೆ, ಮಜ್ಜಿಗೆ ಕೊಡ್ತೀನಿ. ಅಯ್ಯೋ ಶಿವನೇ, ಹೊಟ್ಟೆ ಹಸ್ಕೊಂಡು ಸಾಕಾಗೋಗ್ಬಿಟ್ಟಿದೆ ಅತ್ಲಾಗೆ. ನೀವು ಅಡುಗೆ ಮಾಡ್ತಾ ಇರಿ ಅತ್ಲಾಗೆ. ಉಮೇಶ್ ಹೋಟ್ಲ ಹೋಗಿ ಅವ್ನು ಮಾತಾಡ್ಸ್ಕೊಂಡು ಬಂದ್ಬಿಡ್ತೀನಿ ನಾನು ಅತ್ಲಾಗೆ. ನಿಮ್ಮದು ಅಷ್ಟೊತ್ತಿಗೆ ಅಡುಗೆ ಆಗಿರುತ್ತೆ, ನಾನು ಮಾತಾಡ್ಕೊಂಬರೋ ಅಷ್ಟೊತ್ತಿಗೆ. ಸರಿ ಆಯಿತು. ಇನ್ನೊಂದು ಅರ್ಧ ಗಂಟೆಗೆ ಅಡುಗೆ ಆಗುತ್ತೆ, ಮತ್ತು ಆಮೇಲೆ ಮಾತಾಡ್ಕೊಂಡು ಅಲ್ಲೇ 12 ಗಂಟೆ ಮಾಡಿರ ಮೇಲೆ ಬಿಸಿಲೇರೋ ಬಿಡೋದಕ್ಕೆ ಮನೆಗೆ ಬಂದ್ಬಿಟ್ರಿ ನೀವು. ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಅಡುಗೆನೇ ಆಗೋಗುತ್ತೆ. ಇನ್ನೊಂದು ವಿಷಯ ಕೂಗ್ಸಿದ್ರೆ ಆಯಿತು ಅತ್ಲಾಗೆ, ಎಲ್ಲ ಮುಗಿದೇ ಹೋಗುತ್ತೆ. ಹೌದು ಮಾವ, ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಅಡುಗೆನೇ ಆಗೋಗುತ್ತೆ. ಪಾಪ ಅಂಕನೂ ಅಷ್ಟೇ, ಏನು ತಿಂದಿಲ್ಲ, ಬೆಳಗಿಂದ ಟೀ ಕುಡ್ದ. ಈಗ ಅವನಿಗೆ ಒಂದು ಲೋಟ ಮಜ್ಜಿಗೆ ಕುಡಿದು ಕೂರಿಸ್ಕೊಂತೀನಿ ಇವಾಗ. ನನ್ನ ಜೊತೆಗೆ ತರಕಾರಿ ಹೆಚ್ಚು ಅಂತ ನಡೆಯೋ ಅಂಕಣ್ಣ, ನಡಿಯಪ್ಪ ಒಂಚೂರು ಬೇಗ ಸಾಂಬಾರು ಮಾಡೋಣ. ನಾನು ಎಲ್ಲೂ ಬರಲ್ಲ, ನಾನು ಇವಾಗ ಆಟ ಆಡಬೇಕು. ನಾನು ಆಟ ಆಡೋ ಟೈಮಲ್ಲಿ ಯಾವ ಕೆಲಸನೂ ಮಾಡೋಕ್ಕೆ ಇಷ್ಟಪಡಲ್ಲ ನಾನು. ಸರಿಯಪ್ಪ ಅಂಕಣ್ಣ, ನೀನು ಇಲ್ಲೇರು, 5 ನಿಮಿಷಕ್ಕೆ ಇಲ್ಲಿದ್ದ ನನಗೆ ಬಂದ್ಬಿಡ್ತೀನಿ ನಾನು ಹೋಗಿ.
ತಾತ ನಾನು ಬರ್ತೀನಿ, ನಾನು ಕರ್ಕೊಂಡೋಗು. ನನಗೂ ಇಲ್ಲಿ ಒಬ್ಬನೇ ಆಟ ಆಡ್ಕೊಂಡು ಬೇಜಾರಾಗುತ್ತೆ. ಅಲ್ಲಿ ಎಲ್ಲರೂ ಇರ್ತಾರೆ ಹೋಟ್ಲಲ್ಲಿ, ನಾನು ಬರ್ತೀನಿ. ನೋಡಿದ್ರ ನಿಮ್ಮೂರಲ್ಲೂ ಈ ರೀತಿ ಮೊಮ್ಮಕ್ಕಳು ನಿಮಗೆ ಈ ರೀತಿ ಕಷ್ಟ ಕೊಡ್ತಾರಾ? ಈ ರೀತಿ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ಈ ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿ. ಇನ್ನು ಯಾರ್ಯಾರು ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ. ನಿಮ್ಮ ಸ್ನೇಹಿತರಿಗೆಲ್ಲ ಹೇಳಿ ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ವಾಚ್ ಮಾಡೋಕ್ಕೆ ಹೇಳಿ.